ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಶ್ರಾವಣ ಮಾಸದ ವಿಶೇಷತೆಯೊಂದಿಗೆ ಶ್ರಾವಣ ಮಾಸದಲ್ಲಿ ಗೋಚಾರದಲ್ಲಿ ಗ್ರಹಗಳ ಪ್ರಭಾವ, 12 ರಾಶಿಗಳಿಗೆ ಗ್ರಹಗಳು ಯಾವ ರೀತಿ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ 2025ನೇ ವರ್ಷದಲ್ಲಿ ಜುಲೈ 25ನೇ ದಿನಾಂಕದಿಂದ ಶ್ರಾವಣ ಮಾಸವು ಆರಂಭ ಆಗಿ ಆಗಸ್ಟ್ ಮಾಸದ 23ನೇ ದಿನಾಂಕದವರೆಗೂ ಇರಲಿದೆ. ಪಂಚಾಂಗದ ಪ್ರಕಾರವಾಗಿ 5ನೇ ಮಾಸವಾಗಿ ಬರುವಂತಹ ಶ್ರಾವಣ ಮಾಸವನ್ನು ವಿಷ್ಣು ಮಾಸ, ಶ್ರಾವಣ ಮಾಸ ಅನ್ನುವಂತಹ ಹೆಸರಿನಿಂದ ಕರೆಯಲಾಗುತ್ತೆ. ವಿಶೇಷವಾಗಿ ಶ್ರಾವಣ ಮಾಸವು ಶಿವನಿಗೆ ಅರ್ಪಿತವಾಗಿರುವಂತಹ ಮಾಸ ಅನ್ನುವಂತಹ ವಿಷಯಗಳನ್ನು ನಾವು ಶಾಸ್ತ್ರ ಪುರಾಣಗಳಿಂದ ತಿಳಿಯಬಹುದು. ಈ ಮಾಸದಲ್ಲಿ ಹರಿಹರರಿಗೆ ಭೇದವಿಲ್ಲದೆ ವಿಷ್ಣು ಪೂಜೆ, ಆರಾಧನೆ, ಧ್ಯಾನ, ಜಪ, ವ್ರತಾಚರಣೆಗಳು ಮತ್ತು ಶಿವನ ಧ್ಯಾನ, ಜಪ, ತಪ, ಅಭಿಷೇಕಗಳು ಹೆಚ್ಚಾಗಿ ನಡೆಯುತ್ತವೆ. ಅದರಂತೆ ಶಕ್ತಿ ಮತ್ತು ಶ್ರೀದೇವಿ ಭೇದ ಭಾವ ಇಲ್ಲದೆ ಈ ಒಂದು ಮಾಸದಲ್ಲಿ ಸೌಭಾಗ್ಯ ಸಂಪತ್ತನ್ನು ವೃದ್ಧಿಸಿಕೊಳ್ಳುವಂತಹ ಮಾಸವಾಗಿ ಶ್ರೀದೇವಿ ಮತ್ತು ಶಕ್ತಿಯನ್ನು ಆರಾಧಿಸುವಂತಹ ವ್ರತಾಚರಣೆಗಳನ್ನು ಮಾಡುವಂತಹ ಮಾಸವು ಇದಾಗಿದೆ. ಆಷಾಢ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಸ್ತ್ರೀಯರು ಸೌಭಾಗ್ಯ ವೃದ್ಧಿಗಾಗಿ ಶಿವ ಪಾರ್ವತಿಯರನ್ನು ಧ್ಯಾನಿಸಿ ಪೂಜಿಸಿ ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯನ್ನು ಮಾಡಿ ಆಷಾಢ ಮಾಸವು ಕೊನೆಯಾಗುತ್ತೆ, ಶ್ರಾವಣ ಮಾಸವು ಆರಂಭ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಸ್ತ್ರೀಯರು ಶ್ರಾವಣ ಮಾಸಕ್ಕೆ ಶುಭ ಆರಂಭವನ್ನು ನೀಡ್ತಾರೆ ಅನ್ನೋದನ್ನು ನಾವು ತಿಳಿಯಬಹುದು. ನಮ್ಮ ಆಚಾರ ವಿಚಾರಗಳಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ವಾರಗಳಲ್ಲಿ ವಿಶೇಷವಾಗಿ ಶ್ರಾವಣ ಸೋಮವಾರ, ಶ್ರಾವಣ ಶನಿವಾರ, ಶ್ರಾವಣ ಮಂಗಳವಾರಗಳಂದು ಮಂಗಳ ಗೌರಿ ವ್ರತ ಆಚರಣೆ, ಹಾಗೆ ಶ್ರೀದೇವಿಯನ್ನು ಸಂಪತ್ವೃದ್ಧಿಗಾಗಿ ಶುಕ್ರವಾರಗಳಂದು ವಿಶೇಷವಾಗಿ ಪೂಜಿಸುವುದನ್ನು ನಾವು ದೇವಾಲಯಗಳಲ್ಲಿ ಮತ್ತು ಕುಟುಂಬ ಮನೆಗಳಲ್ಲಿ ನಾವು ನೋಡಿರ್ತೇವೆ. ಅದರ ಪ್ರಕಾರವಾಗಿ ವಿಷ್ಣು ಮಾಸ, ಶ್ರಾವಣ ಮಾಸದಲ್ಲಿ ವಿಷ್ಣು ರೂಪವನ್ನು ಆರಾಧಿಸುವಂಥದ್ದು ಕುಟುಂಬಗಳಲ್ಲಿ ಹಿಂದಿನಿಂದಲೂ ನಡೆದು ಬಂದಂತಹ ಆಚಾರ ಪದ್ಧತಿಗಳು ಮುಂದುವರಿಯುತ್ತೆ. ಶ್ರಾವಣ ಸೋಮವಾರಗಳಂದು ವಿಶೇಷವಾಗಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರ ಮೂಲಕ ನೀವು ಹೋದ ಪೂರ್ವಜನ್ಮದ ಪಾಪಗಳನ್ನು ಪಾಪನಾಶವಾಗಿ ನಿಮಗೆ ಸೌಭಾಗ್ಯ, ಆರೋಗ್ಯ, ಆಯುಷ್ಯ, ಅದರೊಂದಿಗೆ ಭಯ ಆತಂಕಗಳು ದೂರವಾಗಿ ಶಾಶ್ವತವಾದಂತಹ ಮುಕ್ತಿಯ ಮಾರ್ಗ, ಆನಂದ, ಧೈರ್ಯ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾವು ಪುರಾಣಗಳಿಂದ ತಿಳಿಯಬಹುದು. ಹಾಗಾಗಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಹಾಲು, ಮೊಸರು, ಜೇನುತುಪ್ಪ ಇವುಗಳಿಂದ ಮಾಡಿಸಿ ನೀವು ಪುಣ್ಯದ ಮಾರ್ಗವನ್ನು ಕಂಡುಕೊಳ್ಳಬಹುದು. ಅದರಂತೆ ವಿಶೇಷವಾಗಿ ಜಲಾಭಿಷೇಕವನ್ನು ಮಾಡಿಸುವುದರಿಂದಲೂ ಒಳ್ಳೆಯ ಫಲಗಳು ನಿಮಗೆ ವೃದ್ಧಿ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಲಿಂಗ ಪೂಜೆ ಮಾಡುವವರು ಶಿವಲಿಂಗಕ್ಕೆ ನೀವೇ ಅಭಿಷೇಕವನ್ನು ಮಾಡಬಹುದು. ಆಗದೇ ಇರುವವರು ಶಿವಾಲಯಗಳಿಗೆ ಹೋಗಿ ಅಭಿಷೇಕವನ್ನು ಮಾಡಿಸಬಹುದು. ಮುಖ್ಯ ಮನಸ್ಸಿರಬೇಕಾಗತ್ತೆ. ಮನಸ್ಸಿನಿಂದ ಧ್ಯಾನ ಜಪಗಳನ್ನು ಮಾಡಿಕೊಳ್ಳುವುದರಿಂದ ಶ್ರೇಷ್ಠವಾದಂತಹ ಮಾರ್ಗವು ನಿಮಗೆ ದೊರೆಯುತ್ತೆ. ಅದರೊಂದಿಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಮಂಗಳವಾರಗಳಂದು ಸೌಭಾಗ್ಯ ವೃದ್ಧಿಗಾಗಿ ಶಕ್ತಿ ಪಾರ್ವತೀ ದೇವಿಯನ್ನು, ಗೌರಿಯನ್ನು ಪೂಜಿಸಿ
ಮಂಗಳ ಗೌರಿ ವ್ರತ ಆಚರಣೆಯನ್ನು ಮಾಡಿಕೊಳ್ಳುವುದರಿಂದ ವಿಶೇಷವಾಗಿ ಸ್ತ್ರೀಯರಿಗೆ ಇರುವಂತಹ ಮಾಂಗಲ್ಯ ದೋಷವು ಹೋಗಿ ಸೌಭಾಗ್ಯವು ವೃದ್ಧಿಯಾಗುತ್ತೆ. ವಿವಾಹ ಆಗದ ಸ್ತ್ರೀಯರಿಗೆ ಉತ್ತಮವಾದಂತಹ ಸೌಭಾಗ್ಯವನ್ನು ವೃದ್ಧಿಸಿಕೊಳ್ಳುವಂತಹ ಒಳ್ಳೆಯ ಪತಿ ದೊರೆತಾರೆ ಅನ್ನೋದನ್ನು ನಾವು ಪುರಾಣ ಮತ್ತು ಶಾಸ್ತ್ರಗಳಿಂದ ಇರುವಂತಹ ಹಿನ್ನೆಲೆಯನ್ನು ತಿಳಿಯಬಹುದು. ಈ ರೀತಿ ಈ ಮಾಸದಲ್ಲಿ ನೀವು ನಿಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಮಾಸ ಆಗಿದೆ. ಶ್ರಾವಣ ಮಾಸದಲ್ಲಿ ಆರಂಭದಲ್ಲಿ ಪಂಚಮಿ ದಿನದಂದು ನಾಗರ ಪಂಚಮಿ ಹಬ್ಬವು ಬರುತ್ತೆ. ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಜುಲೈ ಮಾಸದ 29ನೇ ದಿನಾಂಕವು ಬಂದಿದೆ. ಅದರ ನಂತರದಲ್ಲಿ ಬರುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ವ್ರತಾಚರಣೆಯನ್ನು ಮಾಡಿ ಶ್ರೀದೇವಿಯನ್ನು ಪೂಜಿಸಿ ಧ್ಯಾನಿಸಿ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಮನಸ್ಸಿನಿಂದ ಪ್ರತಿ ಕುಟುಂಬಗಳಲ್ಲಿ ವ್ರತಾಚರಣೆಯನ್ನು ಮಾಡಲಾಗುತ್ತೆ. ಆಗಸ್ಟ್ ಮಾಸದ 8ನೇ ದಿನಾಂಕದಂದು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಲಾಗುತ್ತೆ. ಅದರ ನಂತರದಲ್ಲಿ ಪೌರ್ಣಮಿ ಇದೆ. 9ನೇ ದಿನಾಂಕ ಪೌರ್ಣಮಿ ಇದೆ. ಭಾರತದಲ್ಲಿ ಸಹೋದರ ಸಹೋದರಿಯರ ಮಹತ್ವವನ್ನು ಸಾರುವಂತಹ ರಕ್ಷಾಬಂಧನ ಹಬ್ಬವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಅದೇ ದಿನ ಸಂಸ್ಕಾರಗಳಲ್ಲಿ ಸಂಧ್ಯಾವಂದನೆ ಮಾಡುವಂತಹ ಉಪನಯನ ಸಂಸ್ಕಾರ ಪದ್ಧತಿ ನಿಮಗೆಲ್ಲ ತಿಳಿದಿರುತ್ತೆ. ಆ ಕುಟುಂಬ ಸಮುದಾಯಗಳಲ್ಲಿ ಯಜ್ಞೋಪವೀತ ಹಬ್ಬವನ್ನು ಆಚರಣೆಯನ್ನಾಗಿ ಮಾಡ್ತಾರೆ. ಆ ದಿನದ ನೆಕ್ಸ್ಟ್ ಡೇ ಅಂದರೆ ಪೌರ್ಣಮಿ ಆದ ನಂತರ ಬರುವಂತಹ ಪಾಡ್ಯ ದಿನದಲ್ಲಿಯೂ ಕೆಲವು ಸಮುದಾಯದಲ್ಲಿ ಅವರು ಆ ಹಬ್ಬವನ್ನು ಮಾಡ್ತಾರೆ. ಮತ್ತು ಮುಂದುವರೆದು ವಿಶೇಷವಾಗಿ ಜಗತ್ತಿಗೆಲ್ಲ ದಿವ್ಯತೆಯಿಂದ ಜೀವನದ ಬೋಧನೆಯನ್ನು ಮಾಡಿದಂತಹ ಸಾಧನೆ ಮಾಡುವಂತಹ ಸಾಧನಗಳನ್ನು ತಿಳಿಸಿದಂತಹ ಪರಮ ಶಕ್ತಿ ಪರಮ ಚೈತನ್ಯ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಬರುತ್ತೆ. ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ 16ನೇ ದಿನಾಂಕ ಬರುತ್ತೆ. ಆಗಸ್ಟ್ ಮಾಸದ 16ನೇ ದಿನಾಂಕ ಬರುತ್ತೆ. ಈ ಮಾಸದಲ್ಲಿ ಈ ರೀತಿ ನಾವು ಹಬ್ಬಗಳನ್ನು ಹೆಚ್ಚಾಗಿ ಮಾಡುವಂತಹ ಮಾಸವಾಗಿದೆ. ಏಕಾದಶಿಯು ಶುಕ್ಲ ಏಕಾದಶಿಯು 5ನೇ ದಿನಾಂಕ ಆಗಸ್ಟ್ ಮಾಸದ 5ನೇ ದಿನಾಂಕ ಬರುತ್ತೆ. ಕೃಷ್ಣ ಏಕಾದಶಿಯು 19ನೇ ದಿನಾಂಕ ಆಗಸ್ಟ್ ಮಾಸದ 19ನೇ ದಿನಾಂಕ ಬರುತ್ತೆ. ಅಮಾವಾಸ್ಯೆಯು 23ನೇ ದಿನಾಂಕ ಇರಲಿದೆ. ಶ್ರಾವಣ ಮಾಸದಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಮಾಸವೂ ಆಗಿದೆ. ಈ ಮಾಸದಲ್ಲಿ ಮುಹೂರ್ತಶಾಸ್ತ್ರದ ಪ್ರಕಾರವಾಗಿ ಆಷಾಢ ಮಾಸ ಮುಗಿದು ಬರುವಂತಹ ಪಾಡ್ಯದಿಂದ ಅಂದರೆ 26ನೇ ದಿನಾಂಕದಿಂದ ಮುಹೂರ್ತಶಾಸ್ತ್ರದಲ್ಲಿ ಗೃಹ ಆರಂಭಕ್ಕೆ ಗೃಹ ಪ್ರವೇಶಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಶುಭ ದಿನಗಳು ಅಂದರೆ ರಾಜಯೋಗದ ದಿನಗಳು ಇರುತ್ತವೆ ಅನ್ನೋದನ್ನು ಮುಹೂರ್ತಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅದರ ಪ್ರಕಾರ 26ನೇ ದಿನಾಂಕದಿಂದ ಪ್ರಾರಂಭ ಆಗಿ ಪೌರ್ಣಮಿ ದಿನ ಅಂದರೆ 9ನೇ ದಿನಾಂಕದವರೆಗೂ ಇರಲಿದೆ. ಅಂದರೆ ಈ ದಿನಗಳಲ್ಲಿ ನೀವು ಗೃಹ ಆರಂಭ ಗೃಹ ಪ್ರವೇಶ ನೀವು ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಒಳ್ಳೆಯ ಫಲಗಳು ದೊರೆಯುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಗೋಚಾರದಲ್ಲಿ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಯಾವ ರೀತಿ ಪ್ರಭಾವವನ್ನು ಮಾಡ್ತವೆ ಅನ್ನುವುದರ ಬಗ್ಗೆ ತಿಳಿಯುವಾಗ ಮುಖ್ಯವಾಗಿ ಗ್ರಹಗಳಲ್ಲಿ ಸೂರ್ಯಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಮಾಸದಲ್ಲಿ ವಿಶೇಷ ಏನೆಂದರೆ ಸೂರ್ಯಗ್ರಹ ಸ್ವರಾಶಿ ಸಿಂಹ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರ ಮಾಡಲಿರುವುದು ವಿಶೇಷ. ಇನ್ನುಳಿದಂತೆ ಗ್ರಹಗಳಲ್ಲಿ ಕುಜಗ್ರಹ ಕನ್ಯಾ ರಾಶಿಯಲ್ಲಿ ಸಂಚಾರ,
ಬುಧ ಗ್ರಹ ಕಟಕ ರಾಶಿಯಲ್ಲಿ ಸಂಚಾರ, ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಗುರುಗ್ರಹದೊಂದಿಗೆ ಸಂಚಾರ ಆಗ್ತಾ ಇದ್ದು, ರಾಹುಕೇತುಗಳು ಈಗ ಇಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಆಗುತ್ತೆ. ಅದರಂತೆ ಶನಿ ಗ್ರಹದ ಸಂಚಾರ ಮೀನರಾಶಿಯಲ್ಲೇ ಆಗುತ್ತೆ. ಈ ಗ್ರಹಗಳು ಗೋಚಾರದಲ್ಲಿ ನಿಮಗೆ ನಿಮ್ಮ ರಾಶಿಗೆ ಯಾವ ಫಲವನ್ನು ನೀಡಲಿವೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಮುಖ್ಯವಾಗಿ ನಿಮ್ಮ ಜೀವನ ನಿರ್ಧಾರ ಆಗೋದು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಯೋಗ ಇದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಅದರಂತೆ ನಿಮಗೆ ಫಲಗಳು ಪ್ರಾಪ್ತಿಯಾಗುತ್ತೆ. ಗೋಚಾರದಲ್ಲಿ ತಿಳಿಸಲಾಗುವಂತಹ ವಿಷಯಗಳು ನಿಮ್ಮ ಮುಖ್ಯ ಜಾತಕಕ್ಕೆ ಏನು ಫಲ ಸಿಗಬೇಕಾಗಿರುತ್ತೆ ಅದರ ಪ್ರಕಾರವಾಗಿ ಈ ಗ್ರಹಗಳು ನಿಮಗೆ ಶುಭ ಅಶುಭ ಫಲಗಳನ್ನು ನೀಡ್ತವೆ. ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ. ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ. ನೀವು ಯಾವುದೇ ಸಾಧನೆಯನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದರೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಯಾರು ಎಷ್ಟು ಹಣವನ್ನು ಗಳಿಸಬೇಕು, ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ, ಇದೆಲ್ಲವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ. ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ಸನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ, ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ, ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ. 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ಪ್ರತಿ ರಾಶಿಗೆ ಸಪರೇಟ್ ವಿಡಿಯೋ ಮಾಡಿ ಹಾಕಲಾಗಿದೆ. ವಿಡಿಯೋ ನೋಡಿ ಫಲಗಳನ್ನು ತಿಳಿದುಕೊಳ್ಳಿ. ಹರಿ ಓಂ ನಮಃ ಶಿವಾಯ.